ಊಟಕ್ಕೆ ನಾವು ಇನ್ನೂ ಊಟ ಮಾಡಿರಲಿಲ್ಲ ಸಹ ಒಂದು ತುತ್ತು ಮುರಿದಿರಲಿಲ್ಲ. ಮನೆಗೆಲ್ಲ ಕಲ್ಲೆತ್ತಾಕಿ, ಕಾರ್ಗೆಲ್ಲ ಕಲ್ಲೆತ್ತಾಕಿ, ಕೂಟ್ರಿಗೆಲ್ಲ ಎತ್ತಾಕಿ, ಮನೆ ನಲ್ಲಿಗಳು ಸೈವಾಗಿ ಮುರಿದಾಕ್ಬಿಟ್ಟು ಇಂತೆ ಸುಳೆ ನೀನು ಬಾರೆ ಈಚೆಗೆ ಬಡ್ಡಿ ಅಂದ್ಕೊಂಡು ನಮಗೆಲ್ಲ ಬೋದಿ ಅವಮಾನ ಮಾಡಿ ನಮ್ಗೆ ಸ್ವಲ್ಪ ಗಾಡಿಲಿ ಇದೆ ಅವ್ರು ಸ್ವಲ್ಪ ಗಾಡಿ ಟಚ್ ಆಯಿತು ಅಂದ್ರು ಸರ್. ಅಷ್ಟಿಗೆ ಸರ್ ಇಟ್ಕೊಂಡು ಎಲ್ಲರೂ ಹೊಡೆದ್ರು ಸರ್. ಒಬ್ಬರು ಹೊಡಕ್ಕೆ ಸ್ಟಾರ್ಟ್ ಮಾಡಿದಟ್ಟೆ ಎಲ್ಲ ಹೊಡೆದ್ರು ಸರ್. ಕಲ್ಲೆಲ್ಲ ಹೊಡೆದವ್ರೆ ಸರ್, ಅಲ್ಲೆಲ್ಲ ಹೊಡೆದವ್ರೆ, ಅದು ಇಲ್ಲಿ ದೊಣ್ಣೆಲ್ಲ ಹೊಡೆದವ್ರೆ, ಕೈಗಿಲ್ಲ. ತಾಯಿ ಬಂದರು, ನಮ್ಮ ತಾಯಿಗೆ ಹೊಡೆದ್ರು, ನಮ್ಮ ಅಣ್ಣ ತಮ್ಮ ಎಲ್ಲರೂ ಕೆಳಗಡೆ ಹಾಕೊಂಡು. ಆಮೇಲೆ ನಮ್ಮ ಅಣ್ಣಗೂ ಸರ್ ಹೊಡೆದು ಕೈ ಅವ್ರಿಗೂ ಬಿಟ್ಟೋಗೈತೆ. ಎಲ್ಲ ಮುಸ್ಲಿಮ್ಸ್ ಸಹ ಎಲ್ಲ ಮುಸ್ಲಿಮ್ಸರೇ ಹೊಡೆದು ನಮ್ಗೆ ಎಲ್ಲ ಕೀಳ್ಗೆ ಕಡಿಕ ತುಳಿದು ಹಾಕಿದ್ರು. ನಿಮಗೆ ಯಾಕೆ ಅನಿಸ್ತಾ ಇದೆ ಇದು ಮಾಡಿದ್ದಾರೆ ಅವರು ಬೇಕು ಅಂತ? ಅದೇ ಸಹ ನಮಗೆ ಇಂದಲೇ ದೇಶ ಮಡಿಕೊಂಡು ಹಳೆ ದೇಶ ಅಂದರೆ ಮದುವೆಗೆ 3 ವರ್ಷ ಆಗಿತ್ತು ಸರ್. ನಾನು ಅವತ್ತಿಂದ ಇವತ್ತಿನ ಸರ್ ನಮ್ಗೆ ಕಾಯ್ಕೊಂಡಿದ್ರು ಇವು ಯಾವತ್ತಿನ ನಮ್ಗೆ ಸಿಗ್ತಾರೆ ಅಂತ. ಏನಾಯ್ತು ನಿಮಗೆ ಮೊನ್ನೆ? ಮಗ ಗಾಡಿ ತಗೊಂಡು ಆ ಕಡೆಗೆ ಹೋದ. ಆ ಕಡೆಗೆ ಹೋಯ್ತಲೇ ಬೈಸ್ಕಲ್ಗೆ ಹುಡುಗನ ಟಚ್ ಆಯಿತು. ಆಗ ನಮ್ಮ ಮಗನಿಗೆ ಎಲ್ಲ ಹೊಡೆದ್ರು. ಹೊಡಿಬೇಕಾದ್ರೆ ನಾನು ನನ್ನ ಹಿರಿ ಮಗ ಎಲ್ಲ ಮಧ್ಯದ ಮಗ ಎಲ್ಲ ಓಡೋದ ತಕ್ಷಣ ಎಲ್ಲ ಒಂದು 60-70 ಸೀಟು ನಮ್ಗೆಲ್ಲರಿಗೂ ಹೊಡೆದ್ರು. ಯಾರು 60-70 ಸೀಟು? ಎಲ್ಲ ಮುಸ್ಲಿಮ್ಸ್ ಸಹ ಎಲ್ಲ ಮುಸ್ಲಿಮ್ಸರೇ ಹೊಡೆದು ನಮ್ಗೆ ಎಲ್ಲ ಕೀಳ್ಗೆ ಕಡಿಕ ತುಳಿದು ಹಾಕಿದ್ರು. ಅಂತೆ ಇಂತೆ ಸುಳೆ ನೀನು ಅಂತೇಳು ಇಂತೇಳು ಅನ್ಕೊಂಡು ಎಲ್ಲ ಹೊಡೆದು ನನ್ನ ಮಕ್ಳ ಮರಿಗೆಲ್ಲ ಹೊಡೆದ್ರು. ನಮ್ಗೆ ಯಾರು ನಮ್ಮನ್ನ ಬಿಡ್ಸೋಕೆ ಬರಲಿಲ್ಲ ಸರ್ ನಮ್ಗೆ. ಆಗ ಅವ್ರ ಜಾತಿಯವ್ರನ್ನೇ ಒಬ್ಬರು ಹೋಗಿ ಆಯಿತು ಎಲ್ಲ ಬಿದ್ದೋದ್ಮೇಲೆ ಆಗ ಹೋಗಿ ಅಂತ ಅಂದ್ಬಿಟ್ಟು ಆಗ ಕಳಗಿಸಿದ್ರು ಸಹ. ಆಗ ನಮ್ಮ ಮನೆಗೆ ಬಂದು ನಮ್ಮ ಮಕ್ಳಿಗೆಲ್ಲ ಸಂತಿ ಮಾಡಿ ಹೇಳ್ತಾಯಿದ್ನು. ಅಷ್ಟಕ್ಕೆ ಇಬ್ಬರು ಪೊಲೀಸರು ಬಂದು ನಿಮಗೇನು ಆಗಲ್ಲ, ಈಗ ನೀವು ಎಷ್ಟೊತ್ತಿನ ರಾತ್ರಿ ಕರೆದ್ರು ನೀವು ಸ್ಟೇಷನ್ಗೆ ಬರಲೇಬೇಕು ಅಂತಂದು. ಆಯಿತು ಸಹ ನಾವು ಬರ್ತೀವಿ ಅಂತಂದು. ಅಷ್ಟಕ್ಕೆ ಹಂಗೆ ಅಂದ್ಬಿಟ್ಟು ಅವ್ರು ಆ ಕಡೆಗೆ ಹೋದ್ರು ಸಹ. ಹೋದ ತಕ್ಷಣ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ನು. ಊಟಕ್ಕೆ ನಾವು ಇನ್ನೂ ಊಟ ಮಾಡಿರಲಿಲ್ಲ ಸಹ ಒಂದು ತುತ್ತು ಮುರಿದಿರಲಿಲ್ಲ. ಒಂದು ತುತ್ತು ಮುರಿ ಅಷ್ಟರಲ್ಲಿ ಬಂದು ಗೇಟ್ ದಡ ಅನ್ನಿಸ್ತಾರಲ್ಲ ಎದ್ದು ಈಚೆಗೆ ಓಡಿ ಬಂದ ಸಹ. ಈಚೆಗೆ ಓಡಿ ಬಂದಿಟ್ಲೆ ನನ್ನ ಹಿರಿ ಮಗನೂ ಅವನು ನಾವು ಒಳಗೆ ಓಡೋದು ನಿಂತ್ಕೊಂಡು ನೀವು ಎಲ್ಲ ಬಂದ್ಬಿಡ್ತಾವ್ರೆ ಅಂತಂದು. ಅಷ್ಟೊತ್ತಿಗೆ ಬಂದು ನಮ್ಮನ್ನ ದಡ ಬಾಗ್ಲದ್ದಿಟ್ಟಿಗ್ಲೆ ನಾವೆಲ್ಲ ಒಳಗೆ ನಿಂತ್ಕೊಂಡು. ನಿಮಗೆ ಯಾಕೆ ಅನಿಸ್ತಾ ಇದೆ ಇದು ಮಾಡಿದ್ದಾರೆ ಅವರು ಬೇಕು ಅಂತ? ಅದೇ ಸಹ ನಮಗೆ ಇಂದಲೇ ದೇಶ ಮಡಿಕೊಂಡು ಹಿಂಗೆ ಮಾಡ್ತಾವ್ರೆ. ನಮ್ಮ ಮಧ್ಯದ ಮಗನು ಒಂದು ಹುಡುಗಿ ಕರ್ಕೊಂಬಂದಿರೋದಕ್ಕೆ ಅಂತ ದೇಶ ಮಾಡ್ತಾವ್ರೆ. ಅಧಿಕೃತವಾಗಿ ಮದುವೆಯಾಗಿ 3 ವರ್ಷ ಆಗಿದೆ ಮಗಂಗೂ ಮತ್ತೆ ಮಗಳಿಗೂ. 3 ವರ್ಷ ಆಗಿ 2 ವರ್ಷದ ಪಾಪ ಐತೆ. ಹಂಗಿದ್ರು ಸಹ ಅಷ್ಟಿನಿಂದ ಮಾತಾಡಿರ್ಲಿಲ್ಲ. ಈಗ ಒಂದು ದೇಶ ಸಿಕ್ತು ಅಂದ್ಬಿಟ್ಟು ಈ ಥರ ಅವ್ರ ಸ್ವಂತ ಅಪ್ಪನೇ ಬಂದು ಕಲ್ಲು ಹಾಕಿದ್ದಾರೆ. ಅವ್ರ ಅಪ್ಪನೇ ಬಂದು ಕಲ್ಲು ಹಾಕಿ ಅವ್ರ ಜಾತಿಗೆ ಎಲ್ಲರೂ ಸೇರ್ಕೊಂಡು, ಅವ್ರ ಗುಂಪವ್ರೆಲ್ಲ ಸೇರ್ಕೊಂಡು, ಅವ್ರ ಜಾತಿಯವರೆಲ್ಲ ಮನೆಗೆಲ್ಲ ಕಲ್ಲೆತ್ತಾಕಿ, ಕಾರ್ಗೆಲ್ಲ ಕಲ್ಲೆತ್ತಾಕಿ, ಕೂಟ್ರಿಗೆಲ್ಲ ಎತ್ತಾಕಿ, ಮನೆ ನಲ್ಲಿಗಳು ಸೈವಾಗಿ ಮುರಿದಾಕ್ಬಿಟ್ಟು ಆಗ ನಮಗೆ ಅಂತೆ ಸುಳೆ ನೀನು ಬಾರೆ ಈಚೆಗೆ ಬಡ್ಡಿ ಅಂದ್ಕೊಂಡು ನಮಗೆಲ್ಲ ಬೋದಿ ಅವಮಾನ ಮಾಡಿ ನಮ್ಗೆ ಸರ್ ನಮಗೆ ಈ ಥರ ಮಾಡಿದ್ರು. ಅಷ್ಟೊತ್ತಿಗೆ ನಮ್ಮ ತಮ್ಮ ಅವ್ರಿಗೆ ಫೋನ್ ಮಾಡ್ದೋ. ಅವರು ಒಳಗಡೆ ನೀರಿನ ಈಚೆಗೆ ಬರಬೇಡಿ ಅಂದರು. ಅಷ್ಟೊತ್ತಿಗೆ ಎಲ್ಲ ಪೊಲೀಸರೆಲ್ಲ ಬರೋಗಂಟ ನಾವು ಚಿಲ್ಕತ್ತಾಗಿದ್ದೀವಿ ಸರ್. ನಿಮ್ಮ ಹೆಸರು? ಕಿರಣ್ ಸರ್. ನಿಮ್ಮ ಹೆಸರು? ಸೋಮಶೇಖರ್ ಅಂತ ಸರ್. ನಿಮ್ಮ ಹೆಸರು? ಸಿದ್ದರಾಜು. ಏನಾಯಿತು ಮೊನ್ನೆ ಘಟನೆ? ತಾಯಿಯವರು ಸ್ಪಷ್ಟನೆ ಕೊಟ್ಟರು, ನೀವು ವಿವರವಾಗಿ ಹೇಳಿ ಏನಾಯಿತು ಅಂತ. ಸರ್ ಸ್ವಲ್ಪ ಗಾಡಿಲಿ ಇದೆ ಅವ್ರು ಸ್ವಲ್ಪ ಗಾಡಿ ಟಚ್ ಆಯಿತು ಅಂದ್ಬಿಟ್ಟು ಸರ್. ಅಷ್ಟಿಗೆ ಸರ್ ಇಟ್ಕೊಂಡು ಎಲ್ಲರೂ ಹೊಡೆದ್ರು. ಸಾಯಂಕಾಲ ಪೂರ್ತಿ ಮನೆ ಮುಂದಕ್ಕೆಲ್ಲ ಬಂದು ಗಾಡಿ ಮಾಡ್ಕೊಂಡು ಕಲ್ಲೆಲ್ಲ ಹೊಡೆದವ್ರೆ ಸರ್. ಅಲ್ಲೆಲ್ಲ ಹೊಡೆದವ್ರೆ, ಅದು ಇಲ್ಲಿ ದೊಣ್ಣೆಲ್ಲ ಹೊಡೆದವ್ರೆ, ಕೈಗಿಲ್ಲ. ಸರ್ ನೀವು ಹೇಳಿ. ಅದೇ ಸರ್ ಇವ್ನು ಹೊಡಿತವ್ರೆ ಅಂತ ನಂಗೆ ಗೊತ್ತಾಯ್ತು. ನಂಗೆ ಫೋನ್ ಮಾಡಿದ್ರು ತಮ್ಮ ಬಿದ್ದವ್ರೆ ಬಾ ಅಂತ. ಸರ್ ನಾನು ಕೆಳಗಡೆ ಹೋದೆ. ಕೆಳಗಡೆ ಹೋದ ತಕ್ಷಣ ಅವರೆಲ್ಲ ಒಂದು 40-50 ಜನ ಎಲ್ಲ ನಿಂತಿರು ಗುಂಪು ಕಟ್ಕೊಂಡು. ಏನಾಯಿತು ಅಂತ ಹೋಗಿ ನೋಡಿದೆ ಅಷ್ಟೇ. ಅಷ್ಟರಲ್ಲಿ ಇವನ್ನ ಬಾ ಮನೆಗೆ ಹೋಗೋದಂತ ಕರೆದೆ. ಅಷ್ಟರಲ್ಲಿ ಅವ್ರ ಕಡೆ ಒಬ್ಬರು ಪೊಲೀಸ್ ಬರ್ತಾರೆ, ಇಲ್ಲೂ ಹೋಗ್ಬಿಡಿ ಇಲ್ಲೇ ನಿಂತ್ಕೊ ಅಂತಂದರು. ಆಯಿತು ಬಿಡೋಣ ಇಲ್ಲೇ ಇರ್ತೀನಿ ಅಂತಂದು ಅಷ್ಟೇ ಸರ್. ಹಂಗಂದ ತಕ್ಷಣ ಸರ್ ಒಬ್ಬರು ಹೊಡಕ್ಕೆ ಸ್ಟಾರ್ಟ್ ಮಾಡಿದಟ್ಟೆ ಎಲ್ಲ ಹೊಡೆದ್ರು ಸರ್. ಎಲ್ಲ ಹೊಡೆದ ತಕ್ಷಣ ಏನಾಯಿತು ಅಂತಂದರೆ ನಾವು ನಮ್ಮ ತಾಯಿ ಬಂದರು, ನಮ್ಮ ತಾಯಿಗೆ ಹೊಡೆದ್ರು, ನಮ್ಮ ಅಣ್ಣ ತಮ್ಮ ಎಲ್ಲರೂ ಕೆಳಗಡೆ ಹಾಕೊಂಡು ತುಳಿದು ಎಲ್ಲ ಹೊಡೆದು ಸರ್. ಆಯಿತು ಬಿಡಿ ಅಂದ್ಬಿಟ್ಟು ಅವಾಗ ನಮ್ಮ ಅಣ್ಣ ತಮ್ಮ ಎಲ್ಲರೂ ನಾನೇ ಮನೆಗೆ ಕರ್ಕೊಬಂದು ಸರ್ ನಮ್ಮ ಮಾವನಿಗೆ ಫೋನ್ ಮಾಡಿದೆ. ನಮ್ಮ ಮಾವ ಬಂದು ಆಯಿತು ಪೊಲೀಸ್ಗೆ ಫೋನ್ ಮಾಡಿದಾಗ ಪೊಲೀಸಿಗೆ ಕರೆಸ್ಬಿಟ್ಟು ಅವ್ರ ಮನೆಗೂ ಪೊಲೀಸ್ ಹೇಳಿಸಿ ನಮ್ಮ ಮನೆಗೂ ಹೇಳಿಸಿ ಬೆಳಿಗ್ಗೆ ನೀವು ಎಷ್ಟೊತ್ತಿಗೆ ಕರಿತೀವಿ, ನಾವು ಯಾವ ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡ್ತೀವಿ ಅವಾಗ ನೀವು ಬಂದು ಟೇಸಲ್ಲಿ ಮಾತಾಡಬೇಕು ಅಂತ ಹೇಳಿದ್ರು ಅವರು. ಆಯಿತು ಸರ್ ಅಂತ ಹೇಳಿದೆ. ಹಂಗೆ ಅಂದ್ಬಿಟ್ಟು ಸರ್ ಒಂದು ಅರ್ಧ ಗಂಟೆ ಕೂತಿದ್ದೋ. ಊಟ ಮಾಡೋ ಟೈಮಲ್ಲಿ ಸರ್ ಎಲ್ಲ ಒಮ್ಮೆಗೆ ಬಂದು ಗ್ಲಾಸು ಕಾರ್ಗೆ ಕಲ್ಲೆ ತಗೋರೆ, 2 ಗಾಡಿ ಎಲ್ಲ ಹೊಡೆದು ಫುಲ್ಲು ಚಿಂದಿ ಮಾಡೋರು ಸರ್. ಎಲ್ಲ ಹೊಡೆದು. ನಿಮ್ಗೆ ಅನ್ಸೋದೇನು ಉದ್ದೇಶ ಅವ್ರು ಹಿಂಗೆ ಮಾಡಿರೋದಕ್ಕೆ? ನಂಗೆ ಭಾರಿ ಸರ್ ತುಂಬ ದುಃಖ ಐತೆ ಸರ್. ಇವರಿಂದ ನಮ್ಮ ಮನೇಲಿ ಎಲ್ಲ ಹಿಂಗೆ ಹೊಡೆದು ಹಿಂಗೆಲ್ಲ ಮಾಡಿ ನಮಗೆ ಸರ್ ಇವರು ಫುಲ್ ಚಿತ್ರಹಿಂಸೆ ಕೊಟ್ಟರು ಸರ್. ಅಲ್ಲೂ ಹೊಡೆದು ಕೆಳಗಡೆ ಎಲ್ಲ ಹೊಡೆದು ಚಿತ್ರಹಿಂಸೆ ಕೊಟ್ಟು ಹಳೆ ದ್ವೇಷದಿಂದ ಬಂದು ನಂಗೆ ಮಾಡಿ ಸರ್ ಇರ್ತಾರೆ ನಮ್ಗೆ. ಹಳೆ ದ್ವೇಷ ಅಂದರೆ ಮದುವೆಗೆ 3 ವರ್ಷ ಆಗಿತ್ತು ಸರ್. ನಾನು ಆ ದ್ವೇಷ ಇಟ್ಟು ಇವಾಗ ಸಿಕ್ಕವ್ರೆ ಅವರೆಲ್ಲ ಅಂದ್ಬಿಟ್ಟು ಸರ್ ಆ ನೆಪದಲ್ಲಿ ಬಂದು ಎಲ್ಲ ಹೊಡೆದ್ರು ಸರ್. ನಿಮ್ಮ ಮದುವೆ ಆಗಿರೋದು ಯಾವಾಗ? 3 ವರ್ಷದಿಂದ ಅಧಿಕೃತವಾಗಿ ಕಾನೂನಾತ್ಮಕವಾಗಿ? ಹೌದು ಸರ್, ರಿಜಿಸ್ಟರ್ ಆಗಿ ಸರ್ ಮದುವೆ ಆಗಿದೆ. ಅವತ್ತಿಂದ ಇವತ್ತು ಗಂಟೆ ಏನು ಇದ್ದಿದ್ದಿಲ್ಲ. ಅವತ್ತಿಂದ ಇವತ್ತಿನ ಸರ್ ನಮ್ಗೆ ಕಾಯ್ಕೊಂಡಿದ್ರು ಇವು ಯಾವತ್ತಿನ ನಮ್ಗೆ ಸಿಕ್ತಾರೆ ಅಂತ.
ಅವತ್ತಂಗೆ ಆಯಿತು ಅಂದ್ಬಿಟ್ಟು ಸರ್ ನೆಪ ಮಾಡಿ ಎಲ್ಲ ಬಂದು ಎಲ್ಲ ಹೊಡೆದ್ರು ಸರ್ ಮನೆಗೆ ನುಗ್ಗಿ. ಅಲ್ಲೇಲಿ ಏನಾರು ಅವ್ರ ತಂದೆ ತಾಯಿ ನಿಮ್ಮ ತಂದೆ ಬಂದು ಸರ್ ಕಾರ್ಗೆಲ್ಲ ಕಲ್ಲು ತಗೋರು. ನಮ್ಮ ಮಿಸಸ್ ಅವ್ರ ತಂದೆ ಬಂದು ಕಾರ್ಗೆಲ್ಲ ಕಲ್ಲು ತಕ್ಕಿ ಅವರು ಗ್ಲಾಸ್ಗೆಲ್ಲ ಕಲ್ಲು ಹೊಡೆದವ್ರೆ. FIR ಆಗಿದೆಯಾ? ಆಗಿದೆ ಸರ್. ಆಮೇಲೆ ನಮ್ಮ ಅಣ್ಣಂಗೂ ಸರ್ ಹೊಡೆದು ಕೈ ಅವ್ರಿಗೂ ಬಿಟ್ಟೋಗೈತೆ, ಅವ್ರಿಗೂ ಮುಳೆ ಎಲ್ಲ ಫ್ಲ್ಯಾಶ್ ಆಗೈತೆ.